ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಕೆಎಚ್ಡಿಸಿ ಕಾಲೋನಿಯಲ್ಲಿ ಸದಾಶಿವ್ ಗೋಂದ್ಕರ್ ನೇತೃತ್ವದಲ್ಲಿ 65 ವರ್ಷದ ನೇಕಾರರಿಗೆ 5,000 ಪಿಂಚಣಿ ಮತ್ತು ಮರಣದ ನಂತರ 10,000 ಗೌರವಧನ ನೀಡಬೇಕೆಂದು ಮನವಿ ಸಲ್ಲಿಸಿ ಹೊರಗುತ್ತಿಗೆದಾರ ಇಬ್ಬರು ನೌಕರರನ್ನು ಮತ್ತೆ ಕೂಡಲೇ ಕೆಲಸಕ್ಕೆ ತೆಗೆದುಕೊಳ್ಳಬೇಕೆಂದು ಪ್ರತಿಭಟನೆ ಮಾಡಿದ ಬನಹಟ್ಟಿ ನೇಕಾರರು. ನೇಕಾರ ಹೋರಾಟಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ಶಿರೋಳದ ಮುಂಬರುವ ಐತಿಹಾಸಿಕ ಶ್ರೀ ಕಾಡಸಿದ್ದೇಶ್ವರನ ಜಾತ್ರೆ ನಿಮಿತ್ತವಾಗಿ ಗ್ರಾಮದ ಸ್ವಚ್ಛತೆ ಕಾರ್ಯವನ್ನು ಶಿರೋಳ ಗ್ರಾಮದ ರೈತರು, ಗ್ರಾಮ ಪಂಚಾಯಿತಿ ಸಕಲ ಸದಸ್ಯರು, ಸಿಬ್ಬಂದಿಗಳು ಹಾಗೂ ಎಲ್ಲಾ ಗ್ರಾಮಸ್ಥರು ನೆರವೇರಿಸಿದರು. ಇವತ್ತಿನಿಂದ 5 ದಿನಗಳ ಕಾಲ ಜಾತ್ರೆ ವಿಜೃಂಭಣೆಯಿಂದ ನೆರವೇರಲಿದೆ. ಐತಿಹಾಸಿಕ ಜಾತ್ರೆಗೆ ಸಾಕ್ಷಿಯಾಗಲಿದೆ ಮುಧೋಳದ ಶಿರೋಳ ಗ್ರಾಮ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯಲ್ಲಿ ಕೃಷಿ ಕಿಸಾನ್ ಯೋಜನೆಯಲ್ಲಿ ಇಬ್ಬರು ಫಲಾನುಭವಿಗಳಾದ ರಾಮತೀರ್ಥದ ಸೂಫಿಯಾನ ಮುನೀರ್ ಅಹಮದ್ ಶೇಖ್ ಹಾಗೂ ಜಮಖಂಡಿಯ ಸಾಜಿದ್ ಜಬ್ಬಾರ್ ಮುಲ್ಲಾ ಅವರಿಗೆ ಕನ್ಸ್ಯೂಮರ್ ಆರ್ಗನೈಸೇಷನ್ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರಾಜು ಗಸ್ತಿ ಅವರು ಟ್ರ್ಯಾಕ್ಟರ್ಗಳನ್ನು ವಿತರಿಸಿದರು. ಇದೇ ಸಂದರ್ಭದಲ್ಲಿ ಹಾರಿಸ್ ಶೇಖ್, ಆಸಿಫ್ ಜಂಡೆ, ಮೀರಾ ವಂಟಮೂರಿ, ಅಕ್ಬರ್ ಜಮಾದರ್, ಮಜ್ಜು ಪಟೇಲ್, ಸಕ್ಲೀನ್ ಮುಸ್ತಾಕ್, ನಿಯಾಜ್ ಕಾಸರ್, ಬಬ್ಲು ಜಂಡೆ, ಸಲೀಂ ಶೇಖ್, ಇಸಾಲಿ ಸಂಗತ್ರಾಸ್ ಉಪಸ್ಥಿತರಿದ್ದರು. ರೇಷನ್ ಅಕ್ಕಿ ಮಾರುವವರೇ ಹುಷಾರಾಗಿರಿ, ಬಂದಾಗಬಹುದು ನಿಮ್ಮದು ರೇಷನ್ ಕಾರ್ಡ್. ಹೌದು, ಕಾಳಸಂತೆಯಲ್ಲಿ ಅಕ್ಕಿ ಮಾರುವವರಿಗೆ ಬಾಗಲಕೋಟೆ ಜಿಲ್ಲಾಡಳಿತ ಖಡಕ್ ಎಚ್ಚರಿಕೆ ನೀಡಿದೆ. ಇನ್ಮುಂದೆ ರೇಷನ್ ಅಕ್ಕಿ ಮಾರಿದವರಿಗೆ ರೇಷನ್ ಕಾರ್ಡ್ 6 ತಿಂಗಳ ಕಾಲ ಅಮಾನತುಗೊಳಿಸಿ ದಂಡ ವಿಧಿಸುವುದಾಗಿ ಜಿಲ್ಲಾಡಳಿತ ಎಚ್ಚರಿಕೆ ನೀಡಿ ಅಧಿಕೃತ ಆದೇಶ ಹೊರಡಿಸಿದೆ. ಶುರುವಾಯಿತು ಸ್ಥಳೀಯ ಸಂಘಗಳ ಚುನಾವಣಾ ಕಾವು. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಹಕಾರಿ ಸಂಘದ ಚುನಾವಣೆಗೆ ಗ್ರಾಮದ ಸ್ವಾಭಿಮಾನಿ ರೈತ ಸಂಘದಿಂದ ಬಾಬು ಹಸರಡ್ಡಿ, ಈರಯ್ಯ ಪೂಜಾರಿ, ರಾಜು ಕಲಕಂ, ಅಶೋಕ್ ನಿಂಗ್ಸಾನಿ, ವಿಶ್ವನಾಥ್ ಇಂಗಳಗಿ, ದೀಪಾ ಕೊಂಕನಿ, ಮಹಾಂತೇಶ್ ಶೇಡ್ಬಾಳ್, ಮುತ್ತಪ್ಪ ಸತ್ಯನ್ನವರ್, ಮಲ್ಲಿಕಾರ್ಜುನ್ ಭಜಂತ್ರಿ, ಸೂರಪ್ಪ ಬೂಮಾರ್ ಸೇರಿ ಒಟ್ಟು 10 ನಾಮಪತ್ರವನ್ನು ಈಗಾಗಲೇ ಸಲ್ಲಿಕೆ ಮಾಡಿದ್ದಾರೆ.